BY ವಿಜೇಂದ್ರ ಅವರು ಬನ್ನಿ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಮಂಡ್ಯದಲ್ಲಿ ಹೆಜ್ಜೆ ಆಗ್ತಾ ಇದ್ದೀನಿ. ನಮ್ಮ ಈ ಹೋರಾಟ ಮಂಡ್ಯ ನಗರಕ್ಕೆ ಎಂಟ್ರಿ ಆಗಿದ್ದೇವೆ. ಮಾನ್ಯ ಕುಮಾರಸ್ವಾಮೀಜಿ ಅವರು ಕೂಡ ನಮ್ಮ ಜೊತೆಲಿ ಇದ್ದಾರೆ. ನಮ್ಮ ಹೋರಾಟದ ಪರಿಣಾಮ ಆಡಳಿತ ಪಕ್ಷಕ್ಕೆ ನಡುಕ ಉಂಟಾಗಿದೆ. ಸಿದ್ದರಾಮಯ್ಯನವರಿಗೆ ಇವತ್ತು ನಿದ್ರೆ ಬರ್ತಾ ಇಲ್ಲ. ಅಧಿಕೃತ ಕಾರ್ಯಕ್ರಮಗಳೆಲ್ಲವೂ ಕೂಡ ರದ್ದು ಮಾಡ್ತಾ ಇರ್ತಕ್ಕಂಥದ್ದು ಕೂಡ ತಾವು ನೋಡ್ತಾ ಇದ್ದೀರಿ. ಸೊ ಒಟ್ಟಾರೆಯಾಗಿ ಒಂದು ಅನಿಶ್ಚಿತತೆ ಇದೆ ಇವತ್ತು ರಾಜ್ಯದಲ್ಲಿ. ಆಡಳಿತ ಯಂತ್ರ ಸಂಪೂರ್ಣ ಕುಸಿಬಿದ್ದಿರ್ತಕ್ಕಂಥದ್ದು. ಎಲ್ಲದಕ್ಕೂ ಮೈಸೂರಲ್ಲಿ ನಾನು ಉತ್ತರ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಮೈಸೂರಿನ ಸಮಾವೇಶ ಮಾಡಕ್ಕೆ ಹೊರಟಿದ್ದಾರೆ ಬಿಜೆಪಿ ಜೆಡಿಎಸ್. ಅಲ್ಲಿ ಉತ್ತರ ಕೊಡ್ತೀನಿ, ಎಲ್ಲವನ್ನು ಬಿಚ್ಚಿಡ್ತೀನಿ ನಿಂತಿದ್ದಾರೆ ಡಿ ಕೆ ಶಿವಕುಮಾರ್ ಏನು ಬಿಚ್ಚಿಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಮುಚ್ಚಿಟ್ಟಿರೋದನ್ನು ಬಿಚ್ಚಿಡ್ಲಿ. ಇವ್ರ ಯೋಗ್ಯತೆಗೆ ಸದನದಲ್ಲಿ ಉತ್ತರ ಕೊಡೋಕ್ಕಾಗಿಲ್ಲ ಅಂತ ಒಂದು ದುರ್ಬಲ ಸರ್ಕಾರ. ಸದನದಲ್ಲಿ ಪ್ರಶ್ನೆ ಮಾಡಿದ್ರೆ ಉತ್ತರ ಕೊಡೋದಿಲ್ಲ, ಇಲ್ಲಿ ಬಂದು ಪುಕ್ಷಟೆ ಮಾತನಾಡ್ತಾರೆ. ನಾವ್ಯಾರು ಇವ್ರ ಕಿಮ್ಮತ್ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ. ವಿಜಯೇಂದ್ರ ಅವ್ರು ನನ್ನ ಬಗ್ಗೆ ಏಕವಚನದಲ್ಲಿ ಅವೆಲ್ಲ ಉತ್ತರವನ್ನ ಸದನದಲ್ಲಿ ಕೊಡ್ತೀನಿ ಅವರಿಗೆ, ಅವ್ರು ಹೆಂಗಿದ್ರು ಏನು ಅಂತ ಹೇಳಿ ಅಂತಾರೆ. ಆಯ್ತು, ಕೊಡ್ಲಿ ಸ್ವಾಮಿ, ಯಾರು ಬೇಡ ಅಂತ ಹೇಳಿದ್ದಾರೆ. ಫಸ್ಟ್ ನಮ್ಮ ಪ್ರಶ್ನೆಗೆ ಉತ್ತರ ಕೊಡ್ಲಿ ಅವರು. ನೋಡ್ತಾ ಇದ್ದಾರೆ ಯಾವ ರೀತಿ ಉತ್ಸಾಹದಲ್ಲಿದ್ದಾರೆ. 5ನೇ ದಿನಕ್ಕೆ ಪಾದಯಾತ್ರೆಯಲ್ಲಿ ಇದ್ರು ಸಹ ಇನ್ನೂ ಉತ್ಸಾಹ ಜಾಸ್ತಿ ಆಗಿರ್ತಕ್ಕಂಥದ್ದು. ಮಂಡ್ಯ ಸ್ಟೈಲಲ್ಲಿ ನೀವು ಪಂಚೆ ಹಾಕೊಂಡು ಬಂದಿದ್ದೀರಿ ಇವತ್ತು. ಮಂಡ್ಯ ಅಂತ ಹೇಳಿದ್ರೆ ಒಂದು ಹೋರಾಟದ ಕಿಚ್ಚನ್ನು ಹಚ್ಚಿರ್ತಕ್ಕಂಥ ಜಿಲ್ಲೆ ಇದು. ಸನ್ಮಾನ್ಯ ಯಡಿಯೂರಪ್ಪನವರಿಗೆ ಜನ್ಮ ಕೊಟ್ಟಿರ್ತಕ್ಕಂಥ ಜಿಲ್ಲೆ, SM ಕೃಷ್ಣ ಅವರಿಗೆ ಜನ್ಮ ಕೊಟ್ಟಿರ್ತಕ್ಕಂಥ ಜಿಲ್ಲೆ. ಇವತ್ತು ರಾಜ್ಯದಲ್ಲಿ ಹೋರಾಟ ಅಂತ ಹೇಳಿದ್ರೆ ಯಡಿಯೂರಪ್ಪನವರು, ರೈತ ನಾಯಕರು ಅಂತ ಹೇಳಿದ್ರೆ ಯಡಿಯೂರಪ್ಪನವರು. ಹಾಗಾಗಿ ಇವತ್ತು ನಮಗೂ ಕೂಡ ಒಂದು ಹೊಸ ಸ್ಫೂರ್ತಿನ. ಎಷ್ಟು ಖುಷಿ ಆಗುತ್ತೆ ನಿಮ್ಮ ತಂದೆಯವರ ಹುಟ್ಟಂತ ಸ್ಥಳದಲ್ಲಿ ಒಂದು ಹೋರಾಟ ಮಾಡ್ಲಿಕ್ಕೆ, ಎಷ್ಟು ಖುಷಿ ಆಗುತ್ತೆ. ದೊಡ್ಡ ತಂದೆಯವರೇ ಸ್ಫೂರ್ತಿ ಇವತ್ತು ನನಗೆ, ಹೋರಾಟಕ್ಕೆ ಯಡಿಯೂರಪ್ಪನವರೇ ಸ್ಫೂರ್ತಿ ನಮಗೆ. ಇದಿಷ್ಟು ವಿಜೇಂದ್ರ ಅವರು ಮತ್ತೆ ಕುಮಾರಸ್ವಾಮಿ ಅವರ ಮತ್ತೆ ಈ ಒಂದು ಹೋರಾಟ ಎಂದೇ ಐತಿಹಾಸಿಕ ಹೋರಾಟ. ಈ ಹೋರಾಟದ ಮೂಲಕ ಒಂದು ಜನರಿಗೆ ಒಂದು ಸತ್ಯವನ್ನು ತಿಳಿಸುವಂತ ಕೆಲಸವನ್ನ ಮಾಡ್ತೇವೆ. ಯಾಕಂದ್ರೆ ಇನ್ನೊಂದು ಕಡೆ ಕುಮಾರಸ್ವಾಮಿ ಅವರು ಕೂಡ ಹೇಳ್ತಾರೆ ಏನೇನು ಬಿಚ್ಚಿಡಬೇಕು ಅಂತ ಇದ್ದಾರೆ ಅವೆಲ್ಲವನ್ನು ಕೂಡ ಬಿಚ್ಚಿಡ್ಲಿ, ಯಾವುದು ಇಟ್ಕೊಳ್ಳೋದು ಬೇಡ, ಅವಕ್ಕೆಲ್ಲವೂ ಕೂಡ ಉತ್ತರವನ್ನ ಕೊಡ್ತೀನಿ ಅನ್ನೋ ಮಾತುಗಳು ಕೂಡ ಹೇಳ್ತಾ ಇರುವಂತೆ. ಕ್ಯಾಮರಾಮನ್ ಮಂಜು ಜೊತೆ ಸುನಿಲ್, TV9 ಮಂಡ್ಯ.